ತಂದೆ ತಾಯಿನೇ ಮೊದಲನೇ ದೇವ್ರು. ಹೌದಾ? ಚೆನ್ನಾಗಿದೆ, ಬೆಂಗಳೂರು ಜೀವನನು ಚೆನ್ನಾಗಿದೆ. ಆದ್ರೆ ವ್ಯಾಲ್ಯೂ ಗೊತ್ತಾಗುತ್ತೆ, ದುಡ್ಡು, ಅಪ್ಪ ಅಮ್ಮದು, ಊಟದ್ದು. ಅಲ್ಲಿ ಒಂದ್ ಕತ್ರಿ ತರ ಕೊಟ್ಟಿರ್ತಾರೆ, ಆಮೇಲೆ ಕೊಳ್ಳಿ ಗಿಳಿ ತಗೊಂಡು ಮೊಬೈಲ್ ಹೊಡೆದ್ಬಿಟ್ಟೆ, ಮೊಬೈಲ್ ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಾಜೇಶ್ ಚಾಮ್ಸ್ ಮಾತಾಡ್ತಿದ್ದೀನಿ. ಪ್ರತಿನಿತ್ಯದ ಬ್ಲಾಗ್ ಎಲ್ರಿಗೂ ನಮಸ್ಕಾರ. ಮತ್ತೆ ನಾನು ಇವತ್ತೆಲ್ಲಪ್ಪ ಹೋಗ್ತಾ ಇದ್ದೀನಿ ಅಂದ್ರೆ ಜಿಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. 5 ಗಂಟೆ ರಾತ್ರಿಯಲ್ಲಿ ಬನ್ನಿ ನೋಡೋದ ಜಿಮ್ಮಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಮತ್ತೆ ರೋಡಲ್ಲಿ ಹೋಗುವಾಗ ಒಂದು ನಾಯಿ ನಿಂತಿತ್ತು. ನನಗಂತೂ ತುಂಬಾನೇ ಭಯ ಆಯ್ತಿತ್ತು, ಕಚ್ಬಿಡೋದು ಅಂತ ಭಯ. ಯಾಕೆಂದ್ರೆ ನಾನೊಂದು ಸ್ವಲ್ಪ ಹುಚ್ಚ ಕಣ್ಣ ಕಾಣಿಸ್ತಾ ಇದ್ದಿ, ನಾಯಿ ಆಮೇಲೆ ಕಚ್ಬಿಟ್ರೆ ಏನಪ್ಪ ಮಾಡೋದು ಅಂತ ಭಯ ಆಯ್ತಿತ್ತು. ಸರಿ ಅನ್ಬಿಟ್ಟು ಅಂತೂ ಇಂತೂ ಜಿಮ್ ಹತ್ರ ಬಂದೆ. ಜಿಮ್ ಹತ್ರ ಯಾರೆಲ್ಲ ಬಂದಿದ್ದಾರೆ ಅಂತ ನೋಡೋದ ಅಂತ ಅಂದ್ರೆ ಇಲ್ಲೊಂದಿಬ್ರು ಧನ್ಯ ವ್ಯಕ್ತಿಗಳು ಬಂದಿದ್ರು. ಧನ್ಯ ವ್ಯಕ್ತಿಗಳು. ಓ, ಇವ್ರು ಮೊನ್ನೆ ಪರಿಚಯ ಆಗಿದ್ದು ಯಶವಂತ್ ಅಂದ್ಬಿಟ್ಟು. ಯಶವಂತ್, ಆರಾಮ? ಏನ್ ಸಮಾಚಾರ? ಹೋಗಿ ಬಂದ್ರಾ? ಇವಾಗ ಬಂದೆ ಸರ್. ನೀವು ಮತ್ತೆ ನೆನ್ನೆ ಬಂದಿರಲಿಲ್ಲ? ಕೆಲಸ ಇತ್ತು ಸರ್. ಹೌದಾ? ಬನ್ನಿ, ಇವಾಗ ಫ್ರೀ ಎಕ್ಸಸೈಸ್ ಮಾಡಬೇಕು. ಸರಿ ಅನ್ಬಿಟ್ಟು ಆಂಜನೇಯಂಗೆ ಕೈ ಮುಕ್ಕಂದು ಫ್ರೀ ಎಕ್ಸಸೈಸ್ ನ ಶುರು. ಹಂಗೆ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಶುರು ಮಾಡ್ದು. ಮಾತುಕತೆ ಆಡ್ತಿದಂಗೆ ಯಾವ್ದೋ ಒಂದು ಫನ್ನಿ ಎಕ್ಸಸೈಸ್ ಹೇಳ್ಕೊಟ್ರು, ಸಾಕಾದಾಗೈತೆ ನೋಡಿ ಇದು. ಅಂಬಕ ಜಂಬಕ ಬರ್ದಾಳೆ ನನ್ನನ್ನ, ಸಾಕಾದಾಗ ಇದೊಂಥರ ಎಕ್ಸಸೈಸ್ ಹೇಳ್ಕೊಟ್ರಿ ಇವರು ಯಶವಂತ್ ಅವರು. ನನ್ಗೂ ನಗ ಬರ್ತೈತೆ, ನಿಮ್ಗೂ ನಗ ಬಂದ್ರೆ ನಗಿ, ಇಲ್ಲ ಅಂದ್ರೆ ದಯವಿಟ್ಟು ಒಳಬೇಡಿ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಸರಿ ಅನ್ಬಿಟ್ಟು ವರ್ಕೌಟ್ ಏನೋ ಶುರು ಮಾಡೇಬಿಟ್ಟು ನಾನ್ ತುಂಬಾ ಬುದ್ಧಿವಂತ ಅಂತ ತಿಳ್ತಿದ್ದೆ, ಆದ್ರೆ ಮೈಕು ನನಗಿಂತ ಬುದ್ಧಿವಂತ. ಇದು ಏನಕ್ಕೆ ಆಫ್ ಆಯ್ತೈತೆ ಅಂತ ಅವಾಗಿಂದ ತಲೆ ಕೆಡ್ಸ್ಕೊಂಡ್ ಸೈಕ್ ಆಯ್ತವನೆ. ಬಡ್ಡಿ ಮಗುಂತ ನಾನು ಅಲ್ಲಿ ಮರ್ತೇ ಬಿಟ್ಟಿದ್ದೀನಿ. ಆಮೇಲೆ ನಮ್ಮ ಒಂದ್ ಹುಡುಗ ಇಲ್ಲಿ ನೋಡಿ, ಇವ್ನು ಹೇಳ್ಕೊಟ, ಅಣ್ಣ ಏನಣ್ಣ ಒಳಗಡೆ ಚುಚ್ಚೋಣ ಅಂದ, ಆಮೇಲೆ ಚುಚ್ತಾರೆ ಆಯ್ತೈತೆ. ಅಯ್ಯೋ, ಎಂತ ಮೆಂಟ್ಲಾಗ್ಬಿಟ್ಟಿದೀನಿ ಅಂದ್ರೆ ನಾನು. ಸರಿ ಬನ್ನಿ, ಆಯ್ತು, ಟೈಮ್ ಇಲ್ಲ, ಇನ್ನೊಂದ್ ಸ್ವಲ್ಪ ವರ್ಕೌಟ್ ಮಾಡೋದ. ಅಲ್ಲ ಕಣೆಯ, ನೀನು VN ಅಲ್ಲಿ ಕಟ್ ಮಾಡಕ್ ಬಂದಿರ, ಏನ್ ಕತ್ರೆ ಕೊಡ್ಬೇಕಿತ್ತ? ನಿಂಗ್ ಒಂದ್ ಕತ್ರೆ ಮಚ್ಕೊಳ್ಳೆಲ್ಲ ಅಂತ ಕೊಡ್ಬೇಕಿತ್ತ? ಎಲ್ಲಿಗ ಮೊಬೈಲ್ ಕಿತ್ಕೊಂಡ್ ಹೋಯ್ತಿದ್ದ? ಚುಯಿ ಅಂತ ಹೋಯ್ತಿದ್ದ. ಅಲ್ಲ ನೀನ್ ಮಂತವನೆ, ಹುಡ್ಗ ಹೇಳ್ಕೊಟ್ಟವ್ನೆ. ನೀನ್ ಆಮೇಲೆ ಏನಂತ ಹೇಳಿದೆ? ಅದ್ರಲ್ಲೇ ಮಾಡೋ ಒಂದೇ ಕ್ಯಾಪ್ ಕಟ್ ಆಗಿದ್ರೆ ಒಂದ್ ಮಾಡ್ತಾನೆ ಅನ್ಸುತ್ತ. ಹಾ, ಮಂತ ಚೆನ್ನಾಗಿತ್ತು. VN ಅಲ್ಲಿ ಮಾಡ್ಬೋದೈತಲ್ ನೀನು? ನಾನು ಎಡಿಟ್ ಮಾಡಿದೆ ಒಂದು ಅರ್ಧ ಗಂಟೆ ಮಾಡ್ತೀನಿ. ಅದ್ರ ಮಾಡಿ ರೂಢಿ ಹೋಗ್ಬಿಟ್ಟು ಮೈಸೂರು ಮಂಡ್ಯಕ್ಕೆ. ಅಲ್ಲ ಕಣಪ್ಪ, ನೀನು ಕಟ್ ಮಾಡ್ಬೇಕು, ಅಲ್ಲಿ ಒಂದ್ ಕತ್ರಿ ತರ ಕೊಟ್ಟಿರ್ತಾರೆ, ಕತ್ರಿ ತರ. ನೀನು ಆಮೇಲೆ ಕೊಳ್ಳಿ ಗಿಳಿ ತಗೊಂಡು ಮೊಬೈಲ್ ಹೊಡೆದ್ಬಿಟ್ಟೆ, ಮೊಬೈಲ್ ಕಟ್ಟ ಬರುತ್ತೆ. ನೀನ್ ಅಲ್ಲೇ ಒಂದ್ ಕತ್ರಿ ತರ ಇರುತ್ತೆ, ಈಗ ಅದ್ಮೇಲೆ ಟಿಪ್ ಮಾಡ್ಬಿಟ್ಟು ಕಟ್ ಮಾಡ್ಬೇಕು. ನೀ ನೋಡಿದ್ರೆ ಕಟ್ ಆಗಿಲ್ಲ ಅನ್ಬಿಟ್ಟು ಇವನ್ಗೂ ಈ ಹುಡ್ಗನ ಹತ್ರ ಬೈದೆ ಹುಡಿಕಂದು ತಿರ್ಗಾ.
ವರ್ಕೌಟ್ ಎಲ್ಲ ಮಾಡಿ ಮುಗೀತು. ಇವಾಗ ಡ್ಯೂಟಿಗೆ ಹೋಗ್ಬೇಕು ನಾನು. ಅದಕ್ಕೆ ಆಂಜನೇಯಂಗೆ ಕೈ ಮುಕ್ಕೊಂಡು ಜಿಮ್ಮಿಂದ ಎಲ್ಲಾರನ್ನು ಮಾತಾಡ್ಸ್ಕೊಂಡು ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಮಾತುಕತೆ ಆಡ್ಕೊಂಡು ಹೊಲ್ಟೆ. ಇವಾಗ ಅಂತೂ ಇಂತೂ ಹಟ್ಟಿಗೆ ಸೇರ್ಕಂದೆ. ನಾಷ್ಟ ಏನ್ ಮಾಡಿದಾರ ಅಂತ ನೋಡೋದ ಅಂದ್ರೆ ಪೊಂಗಲ್ ಮತ್ತೆ ಚಟ್ನಿ ಮಾಡಿದ್ರು. ಎರಡು ಬೇಡ ಅನ್ಬಿಟ್ಟುದೆ, ಹೊರಗಡೆ ಎಲ್ಲಾರು ಮಾಡೋದ ಅನ್ಬಿಟ್ಟು ಡ್ಯೂಟಿಗೆ ಹೊಲ್ಟೆ. ಇವತ್ತಂತೂ ಟ್ರಾಫಿಕ್ ತುಂಬಿ ತುಳುಕ್ತಿತ್ತು. ಮತ್ತೆ ಈ ರೋಡಲ್ಲಂತೂ ಯಾವಾಗ್ಲೂ ಟ್ರಾಫಿಕ್ ಇದ್ದಿದ್ದೆ. ಇದು ಯಾವ ಜಾಗ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬೆಂಗಳೂರಲ್ಲಿ ಮಾತ್ರ ಎಷ್ಟು ಟ್ರಾಫಿಕ್ ಆಗೋ ಜಾಗನೇ ಇದು. ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅಂತೂ ಇಂತೂ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದೆ. ಅವಾಗ ನಮ್ಮ ಹುಡ್ಗ ಒಬ್ಬ ಇದ್ದ. ಅವನ ಕಷ್ಟನ ತುಂಬಾನೇ ಹೇಳ್ಕೋಬೇಕು ಅಂತ ಕಾಯ್ತಿದ್ದ. ಬಟ್ ಅವನ ಕಷ್ಟ ಏನು ಅಂತ ನಾನೇ ಕೇಳಬೇಕು ಅಂದ್ಬಿಟ್ಟು ಖುದ್ದಾಗಿ ಇವತ್ತು ಅವನದೇ ಒಂದು ಕಷ್ಟನ ಕೇಳ್ತೀನಿ. ಬಟ್ ಇದು ಫುಲ್ ಸೆಂಟಿಮೆಂಟ್ ಆಗಿದೆ. ಬಟ್ ಇದನ್ನ ಕೊನೆವರೆಗೂ ಕೇಳಿ ನಿಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ಳಿ. ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಸುಖ ಏಳು ಬೀಳು ಇದ್ದಿದ್ದೆ. ಬಟ್ ಇದರಲ್ಲಿ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಿನ್ಗೆ ಹೆಂಗ್ ಅನ್ಸ್ತೈತ ಮಗ ಇಲ್ಲಿ? ಅಣ್ಣ ನಮ್ದು ಊರು ಪ್ರಾಪರ್ ಬೀದರ್ ಅಣ್ಣ. ಬೆಂಗಳೂರಲ್ಲಿ ಸುಮ್ನೆ ಎಜುಕೇಶನ್ ಅಂತ ಬಂದಿರೋದು. ಆದ್ರೇನು ಬೆಂಗಳೂರು ಲೈಫ್ ಸ್ವಲ್ಪ ಕಷ್ಟನೇ ಅಣ್ಣ. ಅಪ್ಪ ಅಮ್ಮ ಬಿಟ್ಟಿರ್ಬೇಕು, ಮತ್ತೆ ಓದಕ್ಕೆ ಇಲ್ಲಿ ಬರ್ಬೇಕು. ನಮ್ಗೆ ವ್ಯಾಲ್ಯೂ ಗೊತ್ತಾಗುತ್ತೆ, ತಂದೆ ತಾಯಿ ವ್ಯಾಲ್ಯೂ ಗೊತ್ತಾಗುತ್ತೆ, ದುಡ್ಡಿನ ವ್ಯಾಲ್ಯೂ ಗೊತ್ತಾಗುತ್ತೆ, ಮತ್ತೆ ಊಟದ ವ್ಯಾಲ್ಯೂ ಗೊತ್ತಾಗುತ್ತೆ. ಅಂದ್ರೆ ಆ ಕಡೆ ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಎಲ್ಲ ಫ್ಯಾಮಿಲಿ ತರ ಇರ್ತಾರಣ್ಣ ಊರಲ್ಲೆಲ್ಲ. ಆದ್ರೆ ಇಲ್ಲೆಲ್ಲ ಅವ್ರವ್ರ ಮನೇಲಿ ಅವ್ರವ್ರು ಇರ್ತಾರೆ, ಅವ್ರವ್ರ ಪಾಡ್ ಅವ್ರವ್ರು ಬಿಸಿ ಇರ್ತಾರಣ್ಣ. ಬೆಂಗಳೂರು ಲೈಫ್ ಬೇರೆ, ಸಿಟಿ ಲೈಫ್ ಬೇರೆ, ಹಳ್ಳಿ ಲೈಫೇ ಬೇರೆ ಅಣ್ಣ. ಅಂದ್ರೆ ನೀನು ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲ ಇರೋದು? ನಾನು ಹುಟ್ಟಿದ್ದೆ ಇಲ್ಲೇ ಅಣ್ಣ. ಇಲ್ಲೇ ಹುಟ್ಟಿದ್ದು. ಆದ್ರೆ ಫಸ್ಟ್ ಇಯರ್ ಕಾಲೇಜ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾತ್ರ ಬೀದರ್ ಅಲ್ಲಿ ಕಲ್ತಿರೋದು. ಯಾಕಂದ್ರೆ ನಮ್ಮ ಅಪ್ಪ ಇವಾಗ ಮನೆ ಕಟ್ತಾ ಇದಾರೆ, ಅದಕ್ಕೋಸ್ಕರ ಆ ಕಡೆ ಹೋಗಿದ್ದು. ಮತ್ತೆ ನನ್ನ ಎಜುಕೇಶನ್ ಮುಗಿತಲ್ಲ ಸೆಕೆಂಡ್ ಇಯರ್, ಅದಕ್ಕೋಸ್ಕರ ಡಿಗ್ರಿ ಇಲ್ಲೇ ಬೆಂಗಳೂರಲ್ಲೇ ಮಾಡೋಣ ಅಂತ. ಅಪ್ಪ ಅಮ್ಮ ಎಲ್ಲ ಇದಾರ ಮಗ? ಅಪ್ಪ ಅಮ್ಮ ಎಲ್ಲ ಬೀದರ್ ಅಲ್ಲಿ ಇದ್ದಾರೆ. ನೀನು ಒಬ್ನೇ ಮಗನ? ಒಬ್ನೇ ಮಗನ? ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇಲ್ಲ? ಯಾರಿಲ್ಲ ಅಣ್ಣ, ಯಾರಿಲ್ಲ. ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇಲ್ವೇನೋ? ಯಾರಿಲ್ಲ ಅಣ್ಣ. ಬೇಜಾರಾಗುತ್ತೆ ಒಬ್ನೇ ಇರಕ್ಕೆ. ಆದ್ರೂ ಒಬ್ನೇ ಇರ್ಬೇಕು ಅಂದ್ರೆ ನಿಂಗೆ ಹೆಂಗ ಅನ್ಸುತ್ತೆ? ಒಬ್ನೇ ಬೋರ್ ಹೊಡಿಯುತ್ತಣ. ಬರೀ ಫೋನ್ ನೋಡು, ಮನೇಲಿರು, ತಿರುಗು, ಫ್ರೆಂಡ್ಸ್ ಅಷ್ಟೇ, ತಂದೆ ತಾಯಿ ಅಷ್ಟೇ. ಅಣ್ಣ ಅಕ್ಕ ತಂಗಿ ರಕ್ಷಾ ಬಂಧನ್ಗೆ ನಂಗೆ ಬೇಜಾರಾಗುತ್ತೆ, ಅಕ್ಕ ಇಲ್ಲ ತಂಗಿ ಇಲ್ಲ ಅಂತ. ಮತ್ತೆ ಬ್ರದರ್ಸ್ ಡೇಗೆ ಅಣ್ಣ ಇಲ್ಲ ತಮ್ಮ ಇಲ್ಲ ಅಂತ ಬೇಜಾರಾಗುತ್ತಣ್ಣ. ಅಂದ್ರೆ ನಿಂಗೆ ತಂಗಿ ಏನಾರು ಇರ್ಬೇಕಿತ್ತು, ಇಲ್ಲ ಅಕ್ಕನಾರು ಇರ್ಬೇಕಿತ್ತು ಅಂತ ಅನ್ಸಿದೆ ಅಣ್ಣ, ಅನ್ಸಿದೆ ತುಂಬಾ ಸರಿ. ಇವಾಗ ಕೆಲವೊಬ್ರು ಜನದ್ ನೋಡಿ ಅಣ್ಣ ತಂಗಿ ಅಕ್ಕ ತಮ್ಮ ನೋಡಿದ್ರೆ ನನ್ಗೂ ಬೇಜಾರ್ ಅನ್ಸುತ್ತೆ. ನನ್ಗೂ ಇರ್ಬೇಕಾಗಿತ್ತು ಈ ತರ, ಹಂಗೆ ಹೆಂಗೆ ಅಂತ ಅನ್ಸುತ್ತಣ್ಣ. ಒಂದ್ ಲೆಕ್ಕ ಹೇಳ್ಬೇಕಂದ್ರೆ ನೋಡು, ನಿನ್ ಲೈಫಲ್ಲೂ ನಿನ್ ಘಟನೆನೂ ಹಂಗೇನೈತೆ, ನಂದು ಹಂಗೆ ಐತೆ. ಹೌದಣ್ಣ. ಬಟ್ ನನ್ ಲೈಫಲ್ಲೂ ಹಂಗೇನೆ. ನನ್ಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇಲ್ಲ, ನನಗೂ ಬೇಜಾರಾಗುತ್ತೆ. ಹೌದಾ? ನಂಗೊಬ್ರು ತಂಗಿ ಇದಿರಾಗ್ತಿಲ್ಲ, ಒಬ್ರು ಅಕ್ಕ ಇದಿರಾಗ್ತಿಲ್ಲ. ನೀನ್ ಹೇಳ್ದಂಗೆ ಸೇಮ್ ರಕ್ಷಾ ಬಂಧನ ಟೈಮಲ್ಲಿ ಮತ್ತೆ ಯಾವ್ದೇ ಈಗ ಅಣ್ಣ ತಮ್ಮದಿರು ಯಾರೋ ಜೊತೆ ಹೋಗ್ತಾ ಇರುವಾಗ ನೋಡು ನಮ್ಮ ಅಣ್ಣ ಇಲ್ವಲ್ಲ, ನನ್ಗೊಬ್ಬ ತಮ್ಮ ಇಲ್ವಲ್ಲ, ಇದೊಂದ್ ಬೇಜಾರ್ ಆಗೇ ಆಗುತ್ತೆ. ಎಲ್ರಿಗೂ ಆತರ ಅನ್ಸಲ್ಲ. ಬಟ್ ನನ್ಗೂ ಈಗ ಇವಾಗ ಒಬ್ರಿದ್ದವ್ರಿಗೂ ಅಷ್ಟೇ ಗೊತ್ತಾಗುತ್ತಣ್ಣ ಫೀಲಿಂಗ್. ಇಬ್ರಿಬ್ರು ಇರ್ತಾರಲ್ಲ, ಅದು ಮನೇಲಿ ಇದ್ದಾಗ ಅಣ್ಣ ತಂಗಿ ಅಕ್ಕ ತಮ್ಮ ಇರ್ಬೋದು, ಜಗಳ ಕಾಮನ್ ಅದು. ಆದ್ರೆ ಸಿಂಗಲ್ ಒಬ್ಬೊಬ್ರು ಇರ್ತಾರಲ್ಲ ಮನೇಲಿ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ ತಂಗಿ ಇರ್ಬೇಕಾಗಿತ್ತಿಲ್ಲ ಅಕ್ಕ ಇರ್ಬೇಕಾಗಿತ್ತು ಅಂತ ಗೊತ್ತಾಗುತ್ತೆ. ನಿನ್ಗೆ ತಂದೆ ತಾಯಿ ತುಂಬಾ ಪ್ರೀತಿ ಮಾಡ್ತಾರ? ತಂದೆ ತಾಯಿ ಜಾಸ್ತಿ ಪ್ರೀತಿ. ತಂದೆನೆ ಹೊಡಿಯೋದು? ಅಪ್ಪ ಹೊಡೆಯೋದಿಲ್ಲ. ಹುಟ್ಟದಾಗಿಂದ ಇಲ್ಲಿವರೆಗೂ 18 ವರ್ಷ ಆಯ್ತು ಅಪ್ಪ ಹೊಡೆದೇ ಇಲ್ಲ. ಇಲ್ಲ ಮಗ, ನೀನು ಒಳ್ಳೆ ಯೋಗ ಮಾಡಿದ್ಯಾ ಅನ್ಸುತ್ತೆ ಬಿಡು. ಮತ್ತೆ ನಿನ್ ತಂದೆ ಏನೋ ಕೆಲಸ ಮಾಡೋದು? ಅಪ್ಪ ಟ್ರಾವೆಲ್ಸ್ ಓಡಿಸ್ತಾರೆ, ಡ್ರೈವರ್. ಇಂಟರ್ಸಿಟಿ ಅಂದ್ರೆ ಬಸ್ ಟ್ರಾವೆಲ್ಸ್. ಹೌದು, ಬಸ್. ಬೆಂಗಳೂರು ಟು ಹೈದರಾಬಾದ್. ಅಂದ್ರೆ ಇವಾಗ ನಿಮ್ ತಂದೆ ಅಲ್ಲೇ ಊರಲ್ಲೇ ಇರ್ತಾರ? ಬಟ್ ಇಲ್ಲಿಗ್ ಡ್ಯೂಟಿಗೆ ಅಂತ ಡ್ಯೂಟಿಗೆ ಬರ್ತಾರೆ, ವಾರಕ್ಕೆ ಒಂದ್ಸತಿ ಊರ್ಗ್ ಹೋಗ್ತಾರೆ ಬೀದರ್ಗೆ. ಅಂದ್ರೆ ನಿಮ್ ತಂದೆಗೂ ಹೆವಿ ಕಷ್ಟ ಅಲ್ವೇನೋ? ಏನು ಟ್ರಾವೆಲಿಂಗು ಯಪ್ಪ. ನೈಟ್ ಹೊತ್ತು ಬಸ್ ಓಡಿಸ್ಬೇಕಂದ್ರೆ ನಿದ್ದೆ ಎಲ್ಲ ಬಿಟ್ಟು ಓಡಿಸ್ಬೇಕಲ್ಲ. ಡ್ರೈವರ್ಗಳ ಕಷ್ಟ ಡ್ರೈವರ್ಗೆ ಗೊತ್ತಿರುತ್ತೆ. ಹೌದೌದು. ಬಟ್ ನಾನು ಡ್ರೈವರ್ ಆಗಿರೋದ್ರಿಂದ ನಂಗೆ ಗೊತ್ತು. ನಿಮಗ್ ಗೊತ್ತಾಗುತ್ತೆ. ಅಂದ್ರೆ ಏನು ಗೊತ್ತಾ, ನಿದ್ದೆ ಇರಲ್ಲ ಯಪ್ಪ, ಎಷ್ಟು ಕಷ್ಟ ಗೊತ್ತಾ. ಆದ್ರೂ ನಿಮ್ನೆಲ್ಲ ಚೆನ್ನಾಗ್ ನೋಡ್ಕೊತಾ ಇದ್ದಾರೆ ನಿಮ್ ತಂದೆ. ಪ್ರೌಡ್ ಫೀಲ್ ಆಗುತ್ತೆ. ಈ ತರ ಹಳ್ಳಿಯಲ್ಲಿ ಬೆಳೆದ್ರು ನಮ್ಮ ಮಗನಿಗೆ ಸಿಟಿ ಲೈಫ್ ಗೊತ್ತಾಗ್ಬೇಕು, ಸಿಟಿ ಜನದ ಮೈಂಡ್ ಸೆಟ್ ಗೊತ್ತಾಗ್ಬೇಕು, ಸಿಟಿದ್ ಎಜುಕೇಶನ್ ಬೇಕು ಅಂತ ನಮ್ಮ ಅಪ್ಪ ಹಗಲು ರಾತ್ರಿ ಕನ್ಸು ಇಟ್ಕೊಂಡು ನನ್ಗೆ ಸಾಕ್ತಾ ಇದ್ದಾರೆ. ಇಲ್ಲ ಮಗ, ಒಳ್ಳೇದಾಗುತ್ತೆ ಬೇಡ. ಇವಾಗ ನೀನು ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಪ್ಪ? ಇವಾಗ ನಾನು BCA ಮಾಡ್ಬೇಕಂತ ಇದೀನಿ ಅಣ್ಣ.
ಮತ್ತೆ ನಿನ್ಗೆ ಈಗ ಬ್ಯಾಡ್ ಹ್ಯಾಬಿಟ್ ಅವೇನಿಲ್ವಾ? ಏನಿಲ್ಲ ಅಣ್ಣ, ಏನಿಲ್ಲ. ಒಳ್ಳೇದು ಕಣೋ. ನನಗ್ ಸ್ವಲ್ಪ ಜಾಸ್ತಿ ಬಟ್ಟೆ ಮೇಲೆ ಕಲೆಕ್ಷನ್ಸ್ ಬಿಟ್ಟು ಅದು ಅಡಿಕ್ಷನ್ ಅದು ಇಲ್ಲ, ಏನಿಲ್ಲ. ಅದೇನ್ ಮಾಡೋ ಅಲ್ಲೇ ಅದಕ್ಕೆಲ್ಲ ತಂದೆ ಅದೆಲ್ಲ ಇಲ್ವಾ ನಿಮ್ಗೆ? ಕೊಡ್ತಾರೆ ಹಾ, ಪಾಕೆಟ್ ಮನಿ ಎಲ್ಲ ಕೊಡ್ತಾರೆ. ಹಾ. ಆದ್ರೆ ನಾವು ಕೆಟ್ಟ ಅಭ್ಯಾಸ ಏನು ಇಲ್ಲ ಅಣ್ಣ. ನಮ್ಮ ಇಲ್ಲ, ಅಪ್ಪ ನನ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಇಲ್ಲ ಇಲ್ಲ, ಅದು ಅದಕ್ಕೋಸ್ಕರ ಅದು ಒಳ್ಳೇದು ಬಿಡು. ಅದು- ಅದ್ ಸೂಪರ್. ಮತ್ತೆ ಈಗ ನೀನ್ ಕೆಲ್ಸಕ್ ಬಂದಿದೆ ಅಂದಲ್ಲ, ಅದು ಮುಗೀತಾ ಇವಾಗ ನಿಮ್ದು? ಮುಗಿತಣ್ಣ ಕೆಲ್ಸ ಈಗ ಮುಗಿತು. ಮತ್ತೆ- ಇವಾಗ ನಾನು ಎಜುಕೇಶನ್ ಮಾಡ್ತಾ ಇದ್ದೀನಿ. ಹಾ, ಅಂದ್ರೆ ಈಗ ಇನ್ನು ನೀನ್ ಕೆಲ್ಸ ಮಾಡ್ಬೋದಿತ್ತಲ್ಲ, ಇನ್ನು ನಿಂಗ್ ರಜಾ ಇಲ್ವಾ ಇನ್ನು ಕಾಲೇಜ್? ಇನ್ನ ಕಾಲೇಜ್ ಎಲ್ಲ ಸರ್ಚ್ ಮಾಡ್ಬೇಕಲ್ಲಣ್ಣ. ಅದಕ್ಕೋಸ್ಕರ ಇವಾಗ KSET ಎಕ್ಸಾಮ್ ಮುಗಿತಲ್ವಾ, ಹ್ಮ್ ಅದಕ್ಕೋಸ್ಕರ ಸರ್ಚ್ ಮಾಡ್ಬೇಕಣ್ಣ. ಇಲ್ಲೇ ಬೆಂಗಳೂರಲ್ಲೇ ಹ್ಮ್. ನೋಡಿದೀನಿ, ಒಂದ್ ಕಡೆ ಬಸವನಗುಡಿ ಕಡೆ, ಆ ಕಡೆ ರಾಜಾಜಿನಗರ ಕಡೆ ಎಲ್ಲ ನೋಡಿದೀನಿ. ಎಲ್ಲಿ ಬೆಸ್ಟ್ ಅನ್ಸುತ್ತೆ, ಯಾವ ಕೋರ್ಸ್ ಮೇಲೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಆ ಕಾಲೇಜ್ಗೆ ಜಾಯ್ನ್ ಆಗ್ಬೇಕು. ನಿಂಗೆ ಈಗ ಬೆಂಗಳೂರು ಏನ್ ಇಷ್ಟ ಆಯ್ತು ನಿಂಗೆ ಬೆಂಗಳೂರು ಲೈಫ್ ಅಲ್ಲಿ? ಬೆಂಗಳೂರಲ್ಲಿ ಅಂದ್ರೆ ಎಜುಕೇಶನ್, ಲೈಫ್ ಸ್ಟೈಲು ಅಂದ್ರೇನು ನಮ್ ಬೀದರ್ ಉತ್ತರ ಕರ್ನಾಟಕನೇ ಬೆಸ್ಟ್ ಅಣ್ಣ. ಆದ್ರೂ ಬೆಂಗಳೂರು ಅಂದ್ರೆ ಮಗ ನೀನ್ ಹೇಳಿದ್ ಕರೆಕ್ಟ್, ಹಳ್ಳಿ ಜೀವನನೇ ಬೆಸ್ಟ್ ಒಂದ್ ಲೆಕ್ಕದಲ್ಲಿ. ಬಟ್ ಇಲ್ಲಿ ಏನ್ ಗೊತ್ತಾ, ಸಿಟಿ ಲೈಫ್ ಅಂದ್ರೆ ಈಗ ನಾವೇನೋ ಈಗ ಒಂದ್ ಜಿಮ್ಗೆ ಹೋಗ್ಬೇಕು, ಒಂದು ಡ್ಯಾನ್ಸ್ ಕ್ಲಾಸ್ ಹೋಗ್ಬೇಕು, ಒಂದು ಆಕ್ಟಿಂಗ್ ಕ್ಲಾಸ್ ಹೋಗ್ಬೇಕು ಅಂದ್ರೆ ಬಟ್ ಹತ್ರ ಇರುತ್ತೆ. ಹೌದಾ? ಈಗ ನೀನು ನಿಮ್ದು ಬೀದರ್ ಅಂದ್ರೆ ಹಾ. ನಿಮ್ದು ಸಿಟಿನೇ ಅಲ್ವಾ? ಅದೊಂದು ಸ್ವಂತ ಊರು ಯಾವ್ದು? ಚಳಕಾಪುರ್. ಅಲ್ಲಿಂದ ನೀನು ಒಂದು ಜಿಮ್ಗೆ ಹೋಗ್ಬೇಕಂದ್ರೆ ಎಷ್ಟು ದೂರ ಹೋಗ್ಬೇಕು? ಒಂದು 7 ಕಿಲೋಮೀಟರ್ ಹೋಗ್ಬೇಕು. 7 ಕಿಲೋಮೀಟರ್ ಮಿನಿಮಮ್ ಅಂದ್ರೆ 7. ಹೌದು. ಬಟ್ ನಿನ್ಗೆ ಕಡಿಮೆ ಅಂತ ತಿಳ್ಕೊ. ಬಟ್ ಕೆಲವು ಬೇರೆ ಬೇರೆ ಕಡೆ ಎಲ್ಲ ಅಂದ್ರೆ ದೂರ. 20 ಕಿಲೋಮೀಟರ್ 30 ಕಿಲೋಮೀಟರ್ ಹಾ, ಹೌದು. ಹಿಂಗೆಲ್ಲ ಇರ್ತವೆ. ಹೌದು. ಬಟ್ ಈಗ ನೀನು ಡ್ಯಾನ್ಸ್ ಕ್ಲಾಸ್ ಹೋಗ್ಬೇಕಂದ್ರೆ? ಡ್ಯಾನ್ಸ್ ಕ್ಲಾಸ್ ಇಲ್ಲ ಅಣ್ಣ ಅಲ್ಲಿ. ಅಲ್ಲ, ನಾನು ಹೇಳಿದ್ದು ಬೀದರ್ಗೆ ಹೋಗ್ಬೇಕಾಗುತ್ತೆ 30 ಕಿಲೋಮೀಟರ್. ನೋಡ್ದ, ಅಲ್ಲೇ ನೋಡು, ಜಿಮ್ ಹತ್ರ ಇರುತ್ತೆ, ಒಂದ್ ಸಿಕ್ಕಿದ್ರೆ ಒಂದ್ ಸಿಗಲ್ಲ. ಹೌದು. ಬಟ್ ಇಲ್ಲಿ ಬೆಂಗಳೂರಲ್ಲಿ ಹಂಗೆಲ್ಲ, ಎಲ್ಲ ಸಿಗುತ್ತೆ. ಎಲ್ಲ ಹತ್ರದನೇ ಇರುತ್ತೆ. ಹೌದು. ಹಾಳಾಗೋರು ಆಗ್ಬೋದು, ಉದ್ಧಾರ ಆಗೋರು ಆಗ್ಬೋದು, ಎಲ್ಲ ನಮ್ ಕೈಯಲ್ಲಿ ಇರುತ್ತೆ. ಎಲ್ಲ ನಮ್ ಕೈಲಿ. ಹೌದು. ನಿನ್ಗೆ ಬೆಂಗಳೂರು ಜೀವನ ಇವಾಗ ಇಷ್ಟು ದಿನ ಇದ್ದಿದ್ಕೆ ನಿನ್ಗೆ ಏನಿಸ್ತು? ಬೆಂಗಳೂರು ಜೀವನ ಬೆಸ್ಟ್ ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ. ಬೆಂಗಳೂರು ಜೀವನನು ಚೆನ್ನಾಗಿದೆ. ಆದ್ರೆ ವ್ಯಾಲ್ಯೂ ಗೊತ್ತಾಗುತ್ತೆ, ದುಡ್ಡು, ಅಪ್ಪ ಅಮ್ಮದು, ಊಟದ್ದು, PG ಅದಿದು ಇರೋದು. ನಮ್ ಕಾಲ್ ಮೇಲೆ ನಾವ್ ಹೇಗ್ ನಿಂತ್ಕೋಬೇಕು, ಫ್ಯೂಚರ್ ಕಾಣಿಸುತ್ತಣ್ಣ, ಅದು ಗೊತ್ತಾಗುತ್ತೆ. ಇಲ್ಲ ಮಗ, ನಿನ್ನ ನೋಡಿದ್ರೆ ನನ್ಗೆ ತುಂಬಾ ಶ್ರಮಜೀವಿ ಅಂತ ಅನ್ಸುತ್ತೆ ಕಣ. ಹೌದಣ್ಣ. ಎಲ್ಲರ ಮುಂದೆ, ರಿಲೇಟಿವ್ಸ್ ಮುಂದೆ, ಫ್ರೆಂಡ್ಸ್ ಮುಂದೆ ಎಲ್ಲ ಚೆನ್ನಾಗಿರ್ಬೇಕು ನಮ್ ತಂದೆ ತಾಯಿ ಅಂತ ಅನ್ಸುತ್ತೆ. ಈಗ ನಿನ್ನ ಜೀವನದಲ್ಲಿ ನಿನ್ನ ಜಗಳ ಪಗಳ ಈ ತರ ಎಲ್ಲೂ ಹೋಗಲ್ಲ ತಾನೆ? ಹೋಗಲ್ಲ ಅಣ್ಣ, ಹೋಗಲ್ಲ. ನಿಂಗ ಅಂದ್ರೆ ಅದೆಲ್ಲ ಬೇಡ ಕಣ. ಅದೆಲ್ಲ ಅದೆಲ್ಲ ಏನಿಲ್ಲ ಅಣ್ಣ. ನಮ್ ಪಾಡಿಗೆ ನಾವ್ ಇರ್ಬೇಕು, ಓದ್ಕೋಬೇಕು, ಚೆನ್ನಾಗಿರ್ಬೇಕು, ಒಂದ್ ಲೈಫಲ್ಲಿ ಒಂದ್ ಸೆಟಲ್ ಆಗ್ಬೇಕು, ತಂದೆ ತಾಯಿ ಜೊತೆ ಚೆನ್ನಾಗಿರ್ಬೇಕು ಅಷ್ಟೇ. ಅಂದ್ರೆ ನಿಮ್ ತಂದೆ ಯಾವತ್ತಾದ್ರೂ ನಿಮ್ ತಂದೆ ಇಲ್ಲ ತಾಯಿ ಫೋರ್ಸ್ ಮಾಡಿರೋದಿದ್ಯಾ ಓದು, ಇಲ್ಲ ಮಾರ್ಕ್ಸ್ ತೆಗಿ ಅನ್ನೋ ತರ ಏನಾರು? ನಮ್ ತಂದೆ ತಾಯಿ ಅಂತಾರೆ, ನೀನ್ ಓದು, ನಿನ್ಗೆ ಏನ್ ಇಷ್ಟ ಇದೆಯಾ ಅದು ಓದು, ನಾನು ಓದಿಸ್ತೀನಿ, ಎಷ್ಟೇ ಕಷ್ಟ ಇರ್ಲಿ, ಎಷ್ಟೇ ದುಡ್ಡು ಇರ್ಲಿ ಅಂತಾರಣ. ಸಿಗಲ್ಲ ಕಣ ಅಂತ ತಂದೆ ತಾಯಿಗಳು, ಎಲ್ಲರಿಗೂ ಸಿಗಲ್ಲ ಮಗ. ಅಂದ್ರೆ ಏನ್ ಗೊತ್ತಾ, ಕೆಲವ್ರಿಗೆ ತಂದೆ ಇರಲ್ಲ, ಕೆಲವ್ರಿಗೆ ತಾಯಿ ಇರಲ್ಲ, ಇನ್ನೊಬ್ರಿಗೆ ತಂದೆ ತಾಯಿನೇ ಇರಲ್ಲ. ಆಮೇಲೆ ಕೆಲವ್ರಿಗೆ ಅಣ್ಣ ತಮ್ಮದಿರು, ಈಗ ನಾವು ಮಾತಾಡೋದು ಒಬ್ರೇ ಮಕ್ಳು ಅನ್ನೋ ಫೀಲ್ ನಮ್ಗಿರುತ್ತೆ. ಬಟ್ ಕೆಲವ್ರಿಗೆ ಒಬ್ನೇ ಒಂದಿಬ್ರು ಅಣ್ಣ ತಮ್ಮದಿರಿದ್ರೆ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಹಿಂಗೂ ಇರುತ್ತೆ. ಬಟ್ ಅದು ಆ ಖುಷಿನೇ ನಮಗ್ ಬೇಕು ಅನ್ಸುತ್ತೆ. ಅಂದ್ರೆ ಅವ್ರು ಹೊಡೆದಾಡಿದ್ರು ಆ ಖುಷಿ ನಮ್ಗ್ ಬೇಕು, ಅಣ್ಣ ಇರ್ಬೇಕು, ಅಣ್ಣ ಆದ್ರೂ ಇದಾನೆ, ತಮ್ಮ ಹೊಡೆದಾಡೋ ಫೀಲ್. ಈಗ ಹೊಡೆದಾಡಿದ್ರು ನಮಗ್ ಬೇಕು ಅನ್ಸುತ್ತೆ. ಕೆಲವೊಬ್ರು ಒಬ್ನೇ ಮಗ ನೀನ್ ಆರಾಮಾಗಿದ್ಯಾ ಅಂತ ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಕೆಲವೊಂದ್ಸರಿ ನಮ್ಗೆ ಒಂಥರ ಬೇರೆಯವ್ರು ನೋಡಿದಾಗ ಇದೇನು ನಮ್ಗೆ ಒಂದ್ ಮನ್ಸ ಅನ್ಸೋದು, ನಾವೆಂತರ ಒಂಟಿ ಬೇವರ್ಸಿ ಆಗ್ಬಿಟ್ವಾ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಬಟ್ ಅದೇ ತಂದೆ ತಾಯಿ ಇದ್ರೂ ಅಣ್ಣ ತಮ್ಮ ಇರ್ತಾರಲ್ಲ, ಅವ್ರು ನೋಡ್ತಾ ಇದ್ರೆ ನಮ್ಗೆ ಎಷ್ಟು ಖುಷಿ ಐತೆ ಅಂದ್ರೆ, ಹಿಂಗಿದ್ರೆ ಆಯ್ತಿತ್ತಲ್ಲ ಅನ್ನೋ ಕೊರತೆ ಬಂದೇ ಬರುತ್ತೆ. ಅಂದ್ರೆ ಮಗ, ನಿಮ್ಗೆ ಈಗ ನಿಮ್ ತಾಯಿ ನಿನ್ಗೆ ಊಟದ ವಿಚಾರದಲ್ಲಿ ಈಗ ನೀನು ಒಂದೊಂದ್ ಟೈಮ್ ಕೆಲವೊಂದು ಎಲ್ಲಾರ್ಗು ಆಗುತ್ತೆ ಅದು. ಬಟ್ ಈಗ ನೀನ್ ಯಾರು ಮನೇಲಿ ಸಣ್ಣ ಪುಟ್ಟ ಜಗಳ ಆಡ್ದಾಗ ಊಟ ಬಿಟ್ಟಿರೋದು ಆತರ ಏನಾರ ಇದೆಯಾ? ಊಟ ಬಿಟ್ರು ನಮ್ ತಾಯಿ ನನ್ಗೆ ಬಂದ್ಬಿಟ್ಟು ಊಟ ಮಾಡಿಸ್ತಾರಣ್ಣ. ನಾನು ಎಷ್ಟೇ ಕೋಪ ಇರ್ಲಿ, ಎಷ್ಟೇ ಮಾಡಿದ್ರು ನಮ್ ತಾಯಿ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಿಲ್ಲ, ಏನು ಇಲ್ಲ. ತಾಯಿ ನನ್ಗೆ ಯಾವತ್ತಿದ್ರು ತಾಯಿನೇ, ದೇವ್ರು, ತಾಯಿ ದೇವ್ರು. ನನ್ ಕೋಪ ಊಟ ಬಿಟ್ರು ತಂದ್ಬಿಟ್ಟು ತುತ್ತು ಮಾಡಿ ಊಟ ಮಾಡಿಸ್ತಾರಣ್ಣ ನಮ್ ತಾಯಿ. ಲಕ್ಕಿ ಕಣ, ಪುಣ್ಯ ಮಾಡಿದೀವಣ್ಣ ಈ ತರ ತಂದೆ ತಾಯಿ. ಸಿಗಲ್ಲ ಮಗ ಎಲ್ಲಾರ್ಗು. ಕೆಲವ್ರಿಗೆ ತಂದೆ ತಾಯಿ ಪ್ರೀತಿನೇ ಗೊತ್ತಿರಲ್ಲ. ಹೌದಾ? ಇನ್ ಕೆಲವ್ರಿಗೆ ತಂದೆನ ತಗೋಗ್ ಅನಾಥಾಶ್ರಮದಲ್ಲಿ ಇಡುವಂತ ಕಾಲ ಇದು, ತಾಯಿನ ತಗೋಗಿ ಇಡುವಂತ ಕಾಲ ಇದು. ಬಟ್ ನಮ್ಗೆ ಎಲ್ಲಾ ಇದಾರೆ, ಬಟ್ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಏಜ್ ಅಲ್ಲಿ ಬಟ್ ನಮ್ದು ಬಿಡಪ್ಪ, ನಮ್ಗೇನೋ ಆಯ್ತು, ಏಜ್ ಆಯ್ತಾಯ್ತು ಒಪ್ಕೋದು. ಬಟ್ ನೀನ್ ಈ ಏಜ್ ಅಲ್ಲಿ, ನಿಂಗೆ ಎಷ್ಟೋ ಏಜ್ ಅಂದ್ರೆ 18. ಈ ಏಜ್ ಅಲ್ಲಿ ನೀನು ತಂದೆ ತಾಯಿನ ಸಾಕ್ಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಜವಾಬ್ದಾರಿ ತಗೊಂಡಿದ್ದೀರಾ. ಇದ್ ನನ್ಗೆ ಇಷ್ಟ ಆಯ್ತು. ಯಾಕಂದ್ರೆ ನಂಗೆ ಗೊತ್ತಣ್ಣ, ನಮ್ ತಂದೆ ಸ್ವಲ್ಪ ಜಾಸ್ತಿನೇ ಕಷ್ಟಪಟ್ಟಿದ್ದಾರೆ.
ಯಾಕಂದ್ರೆ ಅಣ್ಣ ತಮ್ಮಂದ್ರ ಮೇಲೆ ಎಲ್ಲಾನು ಜಾಸ್ತಿ ಕಷ್ಟ ಪಟ್ಟಿದ್ದಾರೆ, ಚಿಕ್ಕ ವಯಸ್ಸಿಂದ ಕಷ್ಟ ನೋಡ್ಕೊಂಡೇ ಬಂದಿದ್ದಾರೆ. ಮತ್ತೆ ರಾತ್ರಿ ಹೊತ್ತು ಬಸ್ ಓಡಿಸ್ತಾರಲ್ಲ, ಅವ್ರು ನಿದ್ದೆ ಕಟ್ಬಿಟ್ಟು ನನ್ಗೋಸ್ಕರ ನನ್ ಮೇಲೆ ಕನ್ಸಿಟ್ಕೊಂಡಿದಾರಲ್ಲ, ಅದಕ್ಕೋಸ್ಕರ ನಮ್ ತಂದೆ ತಾಯಿ ಹೆಸರು ಬೆಳೆಸ್ಬೇಕು ಅಂತ ಇದೀನಿ ಅಣ್ಣ. ಬಿಡ ಮಗ, ಆರಾಮಾಗಿ ಮಾಡ್ತೀಯಾ, ತಲೆ ಕೆಡ್ಸ್ಕೊಬೇಡ. ದೇವ್ರು ಒಳ್ಳೇದ್ ಮಾಡ್ತಾನೆ. ಯಾವ್ದೋ ನಿನ್ ನಂಬಿರುವಂತ ದೇವ್ರು ಯಾವ್ದೋ? ಸಿದ್ಧಾರೂಢ ಹನುಮನ್ ಆಂಜನೇಯ. ಆಂಜನೇಯ. ಜಯ ಆಂಜನೇಯ. ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ. ಆಂಜನೇಯ ಯಾರನ್ನು ಕೈ ಬಿಟ್ಟಿಲ್ಲ. ನೋಡು, ನಾನು ಹಾಕ್ಸ್ಕೊಂಡಿದೀನಿ. ಇದು ಅವಾಗ್ಲೇ ಹಾಕ್ಸಿರೋದು. ಇದು ಆಂಜನೇಯ ಟ್ಯಾಟೂ ನೋಡಿ ಗೈಸ್, ಆಂಜನೇಯ ಟ್ಯಾಟೂ ಇದು. ಬಟ್ ನಮ್ಮೂರು ಜಾತ್ರೆಯಲ್ಲಿ ಹಾಕ್ಸಿದ್ದು ನೋಡಿ. ಅಂದ್ರೆ ದೇವ್ರಿಗ್ ಬೆಲೆ ಕೊಡ್ಬೇಕಷ್ಟೇ ನಾವು. ಅದು ಕಾಣಿಸ್ತೈತೆ ಇಲ್ವೋ ಗೊತ್ತಿಲ್ಲ, ಬಟ್ ಅದನ್ನ ಬಿಟ್ಟವನು ಒಬ್ಬ ಕಲೆಗಾರನೇ ಅಲ್ವಾ. ಅವನ್ ಕರೆಕ್ಟ್ ಆಗಿ ಬಿಟ್ಟವನ ಇಲ್ವೋ ಅನ್ನೋದು ನಮ್ಗೆ ಮ್ಯಾಟ್ರ್ ಆಗಲ್ಲ. ಬಟ್ ದೇವ್ರು ಇದೆ ನಮ್ಮ ಹತ್ರ ಅಂತ ನಮ್ಗೊಂದು ಹೆಮ್ಮೆ. ಮತ್ತೆ ಇವಾಗ ನೀನು ಇಷ್ಟೆಲ್ಲ ಇನ್ನು ಕಾಲೇಜ್ ಎಲ್ಲ ಮುಗಿದ್ಮೇಲೆ ಒಳ್ಳೆ ಜಾಬ್ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅಂತ ಇದ್ ಮಾಡ್ತಾ ಇದ್ದೆ. ತಂದೆ ತಾಯಿ ಜೊತೆ ಚೆನ್ನಾಗಿರ್ಬೇಕು. ಈಗ ಮಗ, ನಿನ್ಗೆ ಏನ್ ಅನ್ಸ್ತು? ಈಗ ನನ್ ಜೊತೆ ನೀನ್ ಇದೆಲ್ಲ ನಾನು ಯಾರು ಗೊತ್ತಿಲ್ಲ, ಖುಷಿ ಆಗುತ್ತೆ. ನಿಂಗೆ ಯಾರು ಅಂತಾನು ಗೊತ್ತಿಲ್ಲ. ಕೆಲವೊಂದ್ 2-3 ದಿನ ಪರಿಚಯ ನಿನ್ಗೆ. ಒಂದ್ 2-3 ದಿನ ಬೇಡ, ಒಂದ್ 2-3 ತಿಂಗಳು ಪರಿಚಯ. ಒಂದ್ ತಿಂಗಳು ಪರಿಚಯ ಅಂತ ತಿಳ್ಕೊ. ಒಂದ್ ತಿಂಗಳು ಪರಿಚಯ ಇದ್ದವನ್ಗೆ ನಿನ್ನ ಲೈಫ್ ಅಲ್ಲಿ ಇರುವಂತ ಒಂದು ನೋವು, ಮತ್ತೆ ದುಃಖ, ಸಂತೋಷ, ಕೋಪ, ತಾಪ ಎಲ್ಲಾನು ಎಲ್ಲ ಹೊರ ಹಾಕ್ತೆ ನೀನು. ಅಂದ್ರೆ ನಿಂಗೆ ಹೇಳ್ಕೋಬೇಕು ಅಂತ ನನ್ ಜೊತೆಲಿ ಅನ್ಸ್ತಾ ಇಲ್ಲ. ಅನ್ಸ್ತಾಣ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಅನ್ಸ್ತು, ಖುಷಿ ಆಯ್ತು ನನ್ಗೆ. ನೀವು ಒಂಥರ ನಮ್ಮ ಅಣ್ಣ ಇದ್ದಂಗೆ ಇದ್ದೀರಾ, ಅದಕ್ಕೋಸ್ಕರ ನಾನ್ ಶೇರ್ ಮಾಡ್ದೆ. ಥ್ಯಾಂಕ್ ಯು ಕಣಪ್ಪ, ಥ್ಯಾಂಕ್ ಯು. ಓಕೆ, ಒಳ್ಳೇದಾಗ್ಲಿ ನಿನ್ಗೆ. ತಲೆ ಕೆಡ್ಸ್ಕೊಬೇಡ. ಏನೇ ಇದ್ರು ಸಪೋರ್ಟ್ ಆಗುತ್ತೆ. ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ. ಇದೊಂದು ನಿನ್ನ ನೋಡೋ, ತಂದೆ ತಾಯಿನೇ ಮೊದಲನೇ ದೇವ್ರು. ಹೌದಾ? ನೀನ್ ಯಾವ್ದೇ ದೇವಸ್ಥಾನಕ್ಕೆ ಹೋಗು, ನೀನ್ ಯಾವ್ದೇ ಗುರುಜಿ ಮೀಟ್ ಮಾಡೋ, ಸ್ವಾಮೀಜಿ ಮೀಟ್ ಮಾಡೋ, ನಿಮ್ ತಂದೆ ತಾಯಿನ ಅಯ್ಯೋ ಅನ್ಸ್ಬೇಡ ಕಣಪ್ಪ. ಇಲ್ಲ ಅಂತಾನೆ ಅವ್ರು ಹೇಳೋದು. ಹೌದು. ಅಂದ್ರೆ ನೀನ್ ಯಾವ್ದೇ ಸ್ವಾಮೀಜಿ ಹತ್ರ ಹೋಗು, ಗುರುಗಳ ಹತ್ರನೇ ಹೋಗು, ಯಾವ್ದ್ ದೇವಸ್ಥಾನ ಹತ್ರ ನೀವು ಹೋದ್ರು, ಪುರೋಹಿತರ ಹತ್ರ ಹೋಗ್ಬಿಟ್ಟು, ಸ್ವಾಮಿ ನನಗೇನೋ ಕಷ್ಟ ಇದೆ, ನಮ್ ಮನೇಲೆಲ್ಲ ಕಿತ್ತಾಟ, ಕೂಗಾಟ, ಹೊಡೆದಾಟ ಅಂತ ನೀ ಕೇಳಿದ್ರು, ನಿಮ್ ತಂದೆ ತಾಯಿನ ನೀನ್ ಚೆನ್ನಾಗ್ ನೋಡ್ಕಪ್ಪ ಅಂತಾನೆ ಅವ್ರು ಹೇಳೋದು. ಫಸ್ಟ್ ಅವ್ರನ್ನ ಚೆನ್ನಾಗ್ ನೋಡ್ಕೊ ಅಂತ. ದೇವ್ರು ಹೇಳೋದೇ ಆ ಮಾತು, ದೇವ್ರುಗಳು ಹೇಳೋದು ಅದೇ ಮಾತು. ತಂದೆ ತಾಯಿನ ಚೆನ್ನಾಗ್ ನೋಡ್ಕೋಬೇಕು. ಅವ್ರು ಚೆನ್ನಾಗಿದ್ರೆ ನಮ್ ಜೀವನದಲ್ಲಿ ನಾವ್ ಏನೇ ಮಾಡಿದ್ರು ಸಕ್ಸಸ್ ಅಂತ. ಓಕೆ, ಈಗ ಈ ವಿಡಿಯೋ ಮುಖಾಂತರ ನೀನ್ ಏನ್ ಹೇಳಕ್ ಇಷ್ಟಪಡ್ತೀಯ ನಮ್ಮ ನೀವು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಹಾಗೆ ಇರಿ, ನೀವು ಖುಷಿಯಾಗಿರಿ. ಆದ್ರೆ ತಂದೆ ತಾಯಿನ ಯಾವತ್ತೂ ಕೈ ಬಿಡ್ಬೇಡಿ ಅಂತ ಅಷ್ಟೇ ಹೇಳ್ಕೊಳಕ್ ಇಷ್ಟಪಡ್ತೀನಿ. ನೋಡಿ, ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋ ಬರ್ತಾ ಇರುತ್ತೆ. ಮತ್ತೆ ಯಾರ್ಯಾರ ಲೈಫ್ ಅಲ್ಲಿ ಏನೇನ್ ಕಷ್ಟ ಇದೆಯೋ ಅದೆಲ್ಲನೂ ಕೇಳಕ್ಕೆ ನಾನು ಡೈಲಿ ಬ್ಲಾಗ್ ಅಲ್ಲಿ ಪ್ರಯತ್ನ ಪಡ್ತೀನಿ. ಆದಷ್ಟು ಇದೇ ತರ ನನ್ನೂ ಕೂಡ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶೇರ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇರುತ್ತೆ. ಬಟ್ ಎಲ್ಲಾರ ಲೈಫಲ್ಲೂ ಅವರು ಶ್ರೀಮಂತರು ಬಡವರು ಅಂತ ನಾನು ಭೇದ ಭಾವ ಮಾಡಿ ಅವ್ರ ಹತ್ರ ಹೋಗಿ ನಾನು ವಿಡಿಯೋ ಮಾಡಲ್ಲ. ಬಟ್ ಪ್ರತಿ ಒಬ್ಬರ ಹತ್ರನು ಅವ್ರ ಕಷ್ಟ ಏನೈತೆ ಅದನ್ನ ನಾನು ಕೇಳ್ಬೇಕು, ಅದೇ ನನ್ ಗುರಿ. ಬಟ್ ನೀವು ನನಗ್ ಸಪೋರ್ಟ್ ಮಾಡ್ಬೇಕು. ಏನಪ್ಪಾ ಅಂದ್ರೆ ನನ್ನ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತೆ ವಿಡಿಯೋನ ಫುಲ್ ನೋಡಿ. ಏನು ನಿಮ್ಮ ಜೀವನದಲ್ಲೂ ನಾನು ಹೇಳೋದ್ನ ಅಳವಡಿಸ್ಕೊಳ್ಳಿ. ಬಟ್ ಪ್ರತಿಯೊಬ್ಬರನ್ನು ಕೇಳ್ತಾ ಇರ್ತೀನಿ. ಎಲ್ಲಾ ತರನೂ ಇರುತ್ತೆ, ನಗು ಇರುತ್ತೆ, ಸಂತೋಷ ಇರುತ್ತೆ, ಎಲ್ಲಾ ತರನು ಒಂದೇ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ಓಕೆ, ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಓಕೆ.